ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್, ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡೋ ಥರ ಒಂದು ಸೂಪರಾಗಿ ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಚಿಕನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇರಬೇಕು, ನಾನು ಕ್ಯಾಪ್ಷನಲ್ಲಿ ತೋರಿಸಿರೋ ಹಾಗೆ ಎಲ್ಲ ರೀತಿಯಾದಂಥ ಡ್ರೈ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿರುವಂಥ ಸ್ಪೈಸಸ್ಗಳನ್ನೆಲ್ಲ ಹಾಕಿ ಡ್ರೈ ಆಗಿ ನಾವು ಫ್ರೈಯನ್ನು ಮಾಡ್ಕೋಬೇಕು. ಘಮ ಬರೋವರೆಗೂ ಸ್ವಲ್ಪ ಕೂಡ ಸೀಸಬಾರ್ದು. ಇದು ಚೆನ್ನಾಗಿ ಹುರ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಘಮ ಬರೋವರೆಗೂ ಹುರ್ಕೊಂಡು ಅದನ್ನು ನಾವು ಸ್ವಲ್ಪ ಬೆಚ್ಚಗಿರೋ ಹಾಗೆಯೇ ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರನ್ನ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಇದು ಸ್ವಲ್ಪ ತುಂಬ ನೈಸು ಅಲ್ಲ, ತುಂಬ ತರಿನೂ ಅಲ್ಲ, ಆ ಥರ ಒಂದು ಪೌಡ್ರನ್ನ ಮಾಡಿ ಇಟ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಬಂದು ಪೇಸ್ಟು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಶುಂಠಿ, ಹಾಗೆ ಬೆಳ್ಳುಳ್ಳಿ. ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿಕಾಯಿ, ಮೆಣಸು ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ. ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿಕಾಯನ್ನು ಸೇರಿಸ್ಕೋಬೋದು. ಇದಿಷ್ಟನ್ನು ಹಾಕ್ಕೊಂಡು ಇದೂ ಅಷ್ಟೇ ತುಂಬ ನೈಸಾಗೋಲ್ಲ, ತುಂಬ ತರಿಯಾಗೋಲ್ಲ, ಜಾಸ್ತಿ ನೀರು ಹಾಕ್ಕೊಳ್ದೆ ಇದೂ ಅಷ್ಟೇ ನಾವು ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಇದು ಅಂದರೆ ನೀವು ನೋಡ್ಕೊಳ್ಳಿ, ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಹಸಿಮೆಣಸಿಕಾಯಿ ಹಾಕಬೇಕು. ಬಟ್ ಪುದೀನ ಮತ್ತು ಕೊತ್ತಂಬರಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕು. ಸೊ ಈಗ ಅದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕಡಾಯಿ ನಿಮಗೆ ಯಾವುದು ಬಿರಿಯಾನಿಗೆ ಬೇಕೋ ಅದನ್ನ ಇಟ್ಕೊಳ್ಳಿ. ಫಸ್ಟು ಎಣ್ಣೆ ತುಪ್ಪ ಎರಡೂ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಲೈಟಾಗಿ ಕಸೂರಿ ಮೇಥಿನ ಹಾಕ್ಕೊಳ್ಳಿ. ನಾನು ಪುದೀನ ಸೊಪ್ಪನ್ನು ಹಾಕ್ತೀನಿ, ಅದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ, ಹಾಗೆ ಮೆಂತ್ಯನೂ ಹಾಕ್ತೀನಿ. ಬಟ್ ಅದನ್ನು ಆಮೇಲೆ ಹಾಕ್ತೀನಿ. ಬಟ್ ಇದಕ್ಕೆ ಸ್ವಲ್ಪ ಈಗ ಡ್ರೈ ಆಗಿರುವಂಥದ್ದು ಹಾಕ್ಕೊಂಡು ಹಾಗೆಯೇ ಒಂದು 2 ದಪ್ಪ ಈರುಳ್ಳಿನ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಇಟ್ಕೊಳ್ಳಿ. ಆ ನಂತರ ಅದರಲ್ಲಿ ಸ್ವಲ್ಪ ಒಂದು 2 ಸ್ಪೂನನ್ನು ಎತ್ತಿಟ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನಾವು ರೆಗ್ಯುಲರಾಗಿ ಮನೆಯಲ್ಲಿ ಏನೇನು ಸೊಪ್ಪುಗಳಿರುತ್ತೆ, ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪು. ಸೊ ನಮ್ಮಮ್ಮ ಬಿರಿಯಾನಿ ಮಾಡೋದು ಇದೇ ರೀತಿಯಲ್ಲೇ, ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಸೊಪ್ಪು ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ 3 ಸೊಪ್ಪನ್ನು ನಾನು ಇಲ್ಲಿ 1 ಕಟ್ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಇಲ್ಲೊಂದು ಅರ್ಧ kg ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಸೊಪ್ಪು ಸಿಗೋದಿಲ್ಲ. ಹಾಗಾಗಿ ಹಾಕ್ಕೊಂಡು ಇದು ಲೈಟಾಗಿ ಸ್ಮೆಲ್ ಹೋಗೋವರೆಗೂ, ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗಿ ಫ್ರೈ ಎಲ್ಲ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ದಪ್ಪದು ನಾಟಿ ಟೊಮೆಟೊನೇ ಹಾಕ್ಕೋಬೇಕು. ಸಿಹಿ ಟೊಮೆಟೊ ಅಲ್ಲ, ನಾಟಿ ಟೊಮೆಟೊನ ಹಾಕ್ಕೊಂಡು, ಅಂದರೆ ಹುಳಿ ಟೊಮೆಟೊ, ಇದನ್ನು ಹಾಕ್ಕೊಂಡು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಆ ನಂತರ ನಾನು ಏನು ಹಸಿ ಮಸಾಲೆ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ವಿ, ಸೊ ಅದನ್ನು ನಾನೀಗ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ, ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು. ಅರಿಶಿನ ಸೇರಿಸ್ಕೊಂಡು ಲೈಟಾಗಿ ರಾಸ್ಮೆಲ್ ಹೋಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಯಾಕೆ ಫಸ್ಟು ಹಸಿ ಮಸಾಲೆನ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ, ಚಿಕನ್ ಒಟ್ಟಿಗೆ ಹಾಕಿದ್ರೆ ಅದು ಬೇಗ ತಳ ಹಿಡಿದ್ಬಿಡುತ್ತೆ, ಸೊ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟೇ ನಾವು ಸ್ವಲ್ಪ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತಳ ಹಿಡಿಯೋದಿಲ್ಲ. ಆಮೇಲೆ ಚಿಕನ್ನು ಚೆನ್ನಾಗಿ ಅದೆಲ್ಲವನ್ನು ಹೊಂದ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಮಸಾಲೆನೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಯಾಕಂದರೆ ನಾನು ಚಿಕನ್ ಹಾಕ್ತೀನಲ್ಲ, ಆವಾಗ ಚಿಕನು ಮತ್ತು ಉಪ್ಪು, ಅರಿಶಿನ, ಇದು ನಾಟಿ ಕೋಳಿ ಚಿಕನು 1/2 ಕಿಲೋ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಕಲ್ಲುಪ್ಪು ಹಾಗೆ ಅರಿಶಿನದ ಪುಡಿ ಇದೆರಡನ್ನು ಸೇರಿಸಿ ಈ ಮಸಾಲೆ ಒಟ್ಟಿಗೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮುಚ್ಚಿನೇ ಫ್ರೈ ಮಾಡ್ಕೊಳ್ಳಿ. ನೀರೆಲ್ಲ ಏನೋ ಹಾಕಕ್ಕೆ ಹೋಗ್ಬೇಡಿ, ಅದರಲ್ಲಿ ನೀರಂಶ ಬಿಡುತ್ತೆ. ಹಾಗೆ ಗ್ರೇವಿನ ಇದೆಯಲ್ಲ ಮಸಾಲೆದು, ಸೊ ಅದು ಕೂಡ ಚೆನ್ನಾಗಿ ಈಗ ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿ ಈ ನಾಟಿ ಚಿಕನ್ಗೆ ಹೊಂದ್ಕೊಂಡು ಚೆನ್ನಾಗಿ ಕುಕ್ ಆಗುತ್ತೆ. ಸೊ ವಿಷಲ್ ಓಡಿಸೋ ಅವಶ್ಯಕತೆ ಏನೂ ಇಲ್ಲ. ಸೊ ಇಲ್ಲಿ ನಾವೇನು ಫ್ರೈ ಮಾಡ್ಕೋತೀವಿ ಇದರಲ್ಲೇ ಅದು ನೀಟಾಗಿ ಫ್ರೈ ಆಗಿರುತ್ತೆ. ಸೊ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು, ನಾನು ಹೇಳಿದಾಗೆ ಲಿಟ್ಲನ್ನು ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರುತ್ತೆ. ಚಿಕನು ಪಲಾವಲ್ಲಿ ತಿನ್ನುವಾಗ ನಿಮಗೆ ಟೆಕ್ಸ್ಚರ್ ಸಿಗುತ್ತೆ, ಒಂದು ಬರೀ ಸಪ್ಪೆಯಾಗಿ ಸಿಗೋದಿಲ್ಲ. ಸೊ ಚೆನ್ನಾಗಿ ಸಿಗುತ್ತೆ. ಲಿಟ್ಲನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ 1 ಕಪ್ಪು ಮೊಸರನ್ನ ಸೇರಿಸ್ಕೋಬೇಕು. ಒಂದು 10 ನಿಮಿಷ ಆದಮೇಲೆ ಮೊಸರು ಸೇರಿಸಿ, ಒಟ್ಟಿಗೆ ಮೊಸರು ಸೇರಿಸ್ಬೇಡಿ. ಸೊ ಇದೆಲ್ಲ ಚೆನ್ನಾಗಿ ಚಿಕನ್ ಸ್ವಲ್ಪ ಒಂದು 10 ನಿಮಿಷ ಫ್ರೈ ಆದಮೇಲೆ ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಕಾಣಿಸ್ತಾ ಇರಬೇಕು, ಅದು ಎಲ್ಲ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಇಳ್ಕೊಂಡಿದೆ ಚಿಕನ್ಗೆ. ಆಲ್ಮೋಸ್ಟ್ ಒಂದು 75% ಅಷ್ಟು ಕುಕ್ ಆಗಿದೆ. ಸೊ ಈಗ ನಾವು ಏನು ಮಾಡಬೇಕು ಇದಕ್ಕೆ ಅಂದರೆ, ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟ್ ಇಂಗ್ರೀಡಿಯೆಂಟ್ಸ್, ಡ್ರೈ ಸ್ಪೈಸಸ್ಗಳು, ಸೊ ಅದನ್ನು ನಾನು ಪರ್ಫೆಕ್ಟಾಗಿ ಎಷ್ಟಕ್ಕೆ ಬೇಕು, ಇವತ್ತು ಅರ್ಧ kgಗೆ ಅಷ್ಟನ್ನೇ ಪೌಡ್ರ್ ಮಾಡ್ಕೊಂಡಿದ್ದೆ. ಸೊ ಈ ಮಸಾಲನ ಹಾಕಿ ಈಗ ನಾವು ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಈಗ ನಾನು ಎಷ್ಟು ನಿಮಗೆ ಇಂಗ್ರೀಡಿಯೆಂಟ್ಸ್
ಸೀಕ್ವೆನ್ಸ್ ತೋರಿಸಿದೆ ಅಷ್ಟು ಕರೆಕ್ಟಾಗಿ ಈ ಒಂದು ಬಿರಿಯಾನಿಗೆ ಇಡಿಸಿದೆ. ಇಲ್ಲಿ ಪೆಪ್ಪರು ಮತ್ತು ಹಸಿಮೆಣಸಿಕಾಯಿನೇ ಹೈಲೈಟು ಸೊ ಈ ಒಂದು ಬಿರಿಯಾನಿಗೆ. ಹಾಗಾಗಿ ನಾನು ಅದೆರಡನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ನೋಡೋಕ್ಕೆ ನಿಮ್ಗೆ ಹೇಗೆ ಕಾಣಿಸ್ತದೆ, ಸೊ ಮಾಡಿದಾಗಲೂ ಗ್ರೀನಿಶ್ ಆಗಿ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಬೇರೆ ಯಾವುದೇ ರೀತಿ ಬಿರಿಯಾನಿ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ನಾನೇನು ಆ್ಯಡ್ ಮಾಡೋದಿಲ್ಲ. ನಮ್ಮಮ್ಮ ಹೇಗೆ ಮಾಡ್ತಾರೆ ಹಾಗೆ ನಿಮಗೆ ಮಾಡಿ ತೋರಿಸಿದ್ದೀನಿ. ಬೇಕಾದ್ರೆ ನೀವು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡು ನೋಡ್ಬೋದು. ಆ ಬಿರಿಯಾನಿ ಮಸಾಲಾನ ಇಟ್ಕೊಂಡು ನೀವು ಬೇಕಾದ್ರೆ ವೆಜ್ ಬಿರಿಯಾನಿ ಅದು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಿಮಗೆ ಎಣ್ಣೆ ಎಲ್ಲ ಬಿಟ್ಟಿದೆ, ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಚಿಕನ್ ಒಟ್ಟಿಗೆ. ಈಗ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು 1 ಕಪ್ ಆಗುವಂಥದ್ದು ತೆಂಗಿನಕಾಯಿ ಹಾಲು. ಸೊ ಬಿರಿಯಾನಿ ತಿಂದಾಗ ನಿಮಗೆ ಹೆವಿ ಅನಿಸ್ಬಿಡುತ್ತೆ, ಮಧ್ಯಾಹ್ನ ತಿಂದಾಗಲೇ ರಾತ್ರಿ ತಿನ್ನಬಾರ್ದಪ್ಪ ಅನಿಸುತ್ತೆ. ಯಾಕೆ ಅಂದರೆ ಅದರಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ತುಪ್ಪ ಎಣ್ಣೆ ಹಾಕಿದಾಗ ಇನ್ನೂ ಒಂಥರ ನಮ್ಗೆ ಇರಿಟೇಷನ್ ಆಗಿಬಿಡುತ್ತೆ. ಸೊ ರಾತ್ರಿ ತಿನ್ನೋಕ್ಕೆ ಆಗೋಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ತುಪ್ಪ ಕಮ್ಮಿ ಹಾಕ್ಕೊಂಡು ನಾನು 1 ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. ಈ ತೆಂಗಿನಕಾಯಿ ಹಾಲು ಹಾಕೋ ಉದ್ದೇಶ ರೈಸ್ ಕೂಡ ಚೆನ್ನಾಗಾಗುತ್ತೆ, ಚಿಕನ್ನು ಟೆಂಡರಾಗಿ ಬರುತ್ತೆ, ಜೊತೆಗೆ ನಿಮಗೆ ಎಷ್ಟೇ ಟೈಮ್ ತಿಂದ್ರೂ ಕೂಡ ಬೇಜಾರಾಗಲ್ಲ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಇರಿಟೇಷನ್ ಆಗಲ್ಲ. ಸೊ ನೋಡಿ ಕಾಯಿ ಹಾಲು ಹಾಕಿದ್ಮೇಲೆ ನಿಮ್ಮ ರೈಸ್ಗೆ ನೋಡಿಕೊಂಡು ಬಿಸಿ ನೀರನ್ನು ಸೇರಿಸ್ಕೊಳ್ಳಿ. ಬಿಸಿ ನೀರನ್ನ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ನೆನೆಸಿರುವಂಥ ಅಕ್ಕಿನ ಹಾಕ್ಕೊಳ್ಳಿ. ಈಗ ನೀವು ಉಪ್ಪು ಹುಳಿ ಖಾರ ಎಲ್ಲ ಟೆಸ್ಟ್ ಮಾಡ್ಬೋದು. ಯಾಕೆಂದರೆ ನಾನೇನು ಪರ್ಫೆಕ್ಟಾಗಿ ಹಾಕಿರೋದ್ರಿಂದ ಮತ್ತೆ ನನಗೇನು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಕುದೀತಿರೋ ನೀರನ್ನೇ ಹಾಕಿ ಪಲಾವ್ಗೆ ಯಾವತ್ತೂ ತಣ್ಣೀರೆಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಚೆನ್ನಾಗಿರೋದಿಲ್ಲ. ನೋಡಿ ಈಗ ನಾನು ಪರ್ಫೆಕ್ಟಾಗಿ ಹಾಕ್ಕೊಂಡಿದ್ದೀನಿ 2 ಪಾವು ಅಕ್ಕಿಗೆ, ಅಂದರೆ ಅರ್ಧ kg ಅಕ್ಕಿಗೆ. ಈಗ ನಾನು ಇದನ್ನು ಲಿಟ್ಟನ್ನು ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಕುಕ್ ಮಾಡ್ಕೋತೀನಿ, ಹೈ ಫ್ಲೇಮಲ್ಲಿ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ, ಹೈ ಫ್ಲೇಮಲ್ಲಿ 5 ನಿಮಿಷ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಆವಾಗ ನೀವು ಏನು ಮಾಡಬೇಕು ಅಂದರೆ ರೈಸು ಚೆನ್ನಾಗಿ ಸಾಫ್ಟಾಗಿ ನೆನೆಸಿರ್ತೀವಲ್ವ, ಬೇಗ ಆಗಿಬಿಡತ್ತೆ. ಸೊ ಅದನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟಾದ್ಮೇಲೆ ನೀರು ಹಿಂಗಿದ್ಮೇಲೆ ಇಟ್ಕೊಂಡು ಸ್ವಲ್ಪ ನಾನು ಆಲ್ರೆಡಿ ಫ್ರೈಡ್ ಆನಿಯನ್ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇದೇನು ನಮ್ಮಮ್ಮ ಮಾಡಲ್ಲ, ಬಟ್ ಈ ಥರ ನಾನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಇಟ್ಕೊಂಡಿದ್ದೆ, ಅದನ್ನು ಕೂಡ ಮೇಲೆ ಅಪ್ಲೈ ಮಾಡಿದೆ. ಈಗ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ದಮ್ಗಿಟ್ಟೆ, ಮತ್ತೇನೂ ಇಲ್ಲ, ಕೆಳಗಡೆ ಡಬಲ್ ಲೇಯರಲ್ಲಿ ದಮ್ಗಿಟ್ಟೆ. ನೋಡಿ ಎಷ್ಟು ಸೂಪರಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಎಲ್ಲೂ ಕೂಡ ಒಂದು ಕಡೆ ಅನ್ನ ಒಂದು ಕಡೆ ಅಕ್ಕಿ ಆ ಥರ ಇರೋದಿಲ್ಲ, ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಸೊ ನೋಡಿದ್ರಲ್ಲ, ನೀವು ಕೂಡ ನಿಮ್ಮ ಮನೇಲಿ ಇದೇ ರೀತಿ ಬಿರಿಯಾನಿನ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಕೂಡ ಮನೆಯಲ್ಲಿ ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ರೌಂಡ್ ಕೂಡ ಬರಲಿಲ್ಲ, ಖಾಲಿನೂ ಆಯಿತು. ಅದೇ ಥರ ನೀವು ಕೂಡ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ. ಇದು ನಮ್ಮ ಮನೆಯಲ್ಲಿ ನಮ್ಮಮ್ಮ ನಾಟಿ ಕೋಳಿ ಚಿಕನ್ ಪಲಾವ್ನ ಹೀಗೆ ಮಾಡೋದು. ಸೊ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ, ನೋಡ್ಕೊಳ್ಳಿ, ಮೆಷರ್ಮೆಂಟೆಲ್ಲ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇದೇ ರೀತಿಯಲ್ಲಿ ಚಿಕನ್ ಪಲಾವ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿಯಲ್ಲೇ ತುಂಬಾ ಚೆನ್ನಾಗಿರುವಂಥ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.